ಬಂಧುಗಳೇ, ನಾನು ಎಸ್ ಹಿರೇಮಠ್. ನೂತನವಾಗಿ ಪ್ರಾರಂಭಗೊಂಡ ದಾರಿದೀಪ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೂತನವಾಗಿ ಪ್ರಾರಂಭಿಸಿದ ಈ ಚಾನಲ್ಗೆ ತಾವೆಲ್ಲರೂ ಶುಭ ಕೋರುತ್ತಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ, ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಲು ಮರೆಯಬೇಡಿ. ಬಂಧುಗಳೇ, ನಾವಿಂದು ಪ್ರಸಾರ ಮಾಡಲು ಹೊರಟ ವಿಷಯ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅನ್ನುವ ಬಗೆ. ಈ ನಾಗರ ಪಂಚಮಿ ಅನ್ನೋ ಹಬ್ಬ ನಮ್ಮ ಹಿಂದೂಗಳಿಗೆ, ಅದರಲ್ಲೂ ಉತ್ತರ ಕರ್ನಾಟಕದ ಮಹಿಳೆಯರಿಗೆ ಆನಂದದ ಹಬ್ಬ ಎಂದು ಹೇಳಬಹುದು. ಈ ಹಬ್ಬ ಅಣ್ಣ ತಂಗಿಯರ ಪ್ರೀತಿ ಪ್ರೇಮ ಬೆಸೆದ ಹಬ್ಬ. ಅಕ್ಕ ತಂಗಿಯರು ಈ ಹಬ್ಬಕ್ಕೆ ತವರಿನವರು ಕರೆಯಲು ಬರುವ ಹಾದಿಯನ್ನು ಕಾಯುತ್ತಿರುತ್ತಾರೆ. ಸ್ವಲ್ಪ ತಡವಾದರೆ ಇನ್ನೂ ಯಾಕೆ ಅಣ್ಣ ಬರಲಿಲ್ಲ ಅಂತ ಮರುಗುವ ಅಕ್ಕ ತಂಗಿಯರ ಹಬ್ಬ ಇದು. ಅಷ್ಟೇ ಅಲ್ಲ, ಈ ಹಬ್ಬ ಇಡೀ ಕುಟುಂಬವನ್ನು ಒಂದು ಮಾಡಿ ಆನಂದಿಸುವ, ಪ್ರೀತಿ ಪ್ರೇಮ ರಕ್ತ ಸಂಬಂಧ ಗಟ್ಟಿಗೊಳಿಸುವ ಹಾಗೂ ಗಂಡನ ಮನೆ ತವರು ಮನೆ ಈ ಎರಡನ್ನು ಬೆಸೆಯುವ ಹಬ್ಬ. ಒಬ್ಬ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ಎಷ್ಟೇ ಸಿರಿ ಸಂಪತ್ತು ಇದ್ದರೂ ತವರಿನ ಮನೆಯ ಅಣ್ಣ ತಮ್ಮರ ಪ್ರೀತಿಗೆ ಅದು ಎಡವೇ ಸರಿ. ಹೀಗಾಗಿ ಅಕ್ಕ ತಂಗಿಯರು ನಾಗರ ಹಬ್ಬದಲ್ಲಿ ಹಾಲು ಎರೆಯುವಾಗ ತನ್ನ ಇಡೀ ಕುಟುಂಬ ಚೆನ್ನಾಗಿರಲೆಂದು ನನ್ನ ಪಾಲು, ಅಣ್ಣನ ಪಾಲು, ತಂದೆ ತಾಯಿ ಅಕ್ಕ ಗಂಡ ಮನೆಯ ಎಲ್ಲರ ಪಾಲು ಎಂದು ಹಾಲು ಹಾಕಿ ತನ್ನ ತವರನ್ನು ಸುಖಿಯಾಗಿಡು ಎಂದು ಬೇಡುವ ಹಬ್ಬ ಇದು. ಈ ಹಬ್ಬವನ್ನು ಕೆಲವರು ಕಲ್ಲಿನ ಹಾವಿಗೆ ಹಾಲು ಎರೆಯುವಿರಿ, ನಿಜ ಹಾವನ್ನು ಕೊಲ್ಲುವಿರಿ ಎಂದು ಹೇಳುತ್ತಾರೆ. ಹಿಂದೂಗಳು ಯಾವತ್ತೂ ಪ್ರಾಣಿ ಹಿಂಸೆ ಮಾಡುವವರು ಅಲ್ಲ. ಪಶು ಪಕ್ಷಿ ಪ್ರಾಣಿ ಹಾಗೂ ನಿಸರ್ಗವನ್ನು ಪೂಜಿಸುವ ಪದ್ಧತಿ ಹಿಂದೂಗಳದ್ದು. ಹೀಗಿರುವಾಗ ಹಾವನ್ನು ಯಾವತ್ತೂ ಕೊಲ್ಲುವ ಮನೋಭಾವನೆ ಹಿಂದೂಗಳಲ್ಲಿ ಇಲ್ಲ. ನಿಜವಾದ ಹಾವನ್ನು ಪೂಜಿಸಲು ಹೋದರೆ ಅದು ತನ್ನ ರಕ್ಷಣೆಗಾಗಿ ಕಚ್ಚುವುದು ಅದರ ಸ್ವಭಾವ. ಹೀಗಾಗಿ ಅದನ್ನು ಕಲ್ಲಿನ ರೂಪದಲ್ಲಿ ಪೂಜಿಸಿ ಹಾವನ್ನು ಗೌರವಿಸುವುದು ಹಿಂದೂಗಳ ಪದ್ಧತಿ. ಇದನ್ನು ಅರಿಯದ ಈ ಜನ ಅದೇ ಹಾಲನ್ನು ಮಕ್ಕಳಿಗೆ ಕೊಡಿ ಅಂತ ಬಿಟ್ಟಿ ಉಪದೇಶ ಮಾಡುವ ಈ ಸೋಗಲಾಡಿಗಳು ಅದೇ ಮಕ್ಕಳನ್ನು ಒಬ್ಬ ಶರಣರ ವೇಷದ ಮೃಗ ರೇಪ್ ಮಾಡುವ ಇವರಿಗೆ ನಾಚಿಕೆಯಾಗಬೇಕು. ಅಲ್ಲದೆ ಹಾಲನ್ನು ವ್ಯರ್ಥ ಮಾಡಬೇಡಿ ಅನ್ನೋ ಗುಲಾಮರು, ಇದು ಮೂಢನಂಬಿಕೆ ಎನ್ನುವರು ಅದೇ ಸಿನಿಮಾ ಹೀರೋ ಹೀರೋಯಿನ್ಗಳ ರಾಜಕಾರಣಿಗಳ ಕಟೌಟ್ಗೆ ಹಾಲು ಹಾಕುವಾಗ ಬಾಯಿ ಮುಚ್ಚಿಕೊಂಡು ಇರುವ ಇವರು ಬರೀ ಹಿಂದೂಗಳ ಹಬ್ಬಗಳಿಗೆ ಮೂಢನಂಬಿಕೆ ಆಚರಣೆ ಅಂತ ಹೇಳುವ ಇವರು ಬೇರೆ ಧರ್ಮದ ಮೂಢನಂಬಿಕೆ ಕಾಣುವುದಿಲ್ಲ. ಈ ಬೆರಕೆಗಳು ಬರೀ ಕಲ್ಲಿಗೆ ಹಾಲು ಎರೆಯುವುದನ್ನು ಮಾತ್ರ ಬಲ್ಲರು. ಈ ಹಬ್ಬ ಅವಿಭಕ್ತ ಕುಟುಂಬದ ಸಂಕೇತ, ರಕ್ತ ಸಂಬಂಧದ ಜೋಡಣೆ, ಪ್ರೀತಿ ಪ್ರೇಮ ಬೆಸೆಯುವ ಹಬ್ಬವಾಗಿದ್ದು ಎಂದು ಹೇಳುತ್ತಾ ನಿಮಗೆಲ್ಲರೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.